ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆ ವಾರ ಚೆನ್ನಾಗಿ ಆಟ ಆಡಿದವ್ರಿಗೆ ಉತ್ತಮ ಅಂತ, ಹಾಗೆ ಚೆನ್ನಾಗಿ ಆಟ ಆಡದೇ ಇರೋರ್ಗೆ ಕಳಪೆ ಅಂತ ಕೊಡ್ತಾರೆ. ಪ್ರತಿ ವಾರ ಕೂಡ ಇದನ್ನ ಮನೆಯ ಸ್ಪರ್ಧಿಗಳೆಲ್ಲ ಸೇರಿ ನಿರ್ಧಾರ ಮಾಡ್ತಾರೆ. ಆದ್ರೆ ಈ ವಾರ ಈ ಅಧಿಕಾರವನ್ನ ಬಿಗ್ ಬಾಸ್ ಕೇವಲ ಕ್ಯಾಪ್ಟನ್ಗೆ ಮಾತ್ರ ಕೊಟ್ಟಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಪ್ರತಿ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆ ವಾರ ಚೆನ್ನಾಗಿ ಆಟ ಆಡಿದವ್ರಿಗೆ ಉತ್ತಮ ಅಂತ, ಹಾಗೆ ಚೆನ್ನಾಗಿ ಆಟ ಆಡದೇ ಇರೋರ್ಗೆ ಕಳಪೆ ಅಂತ ಕೊಡ್ತಾರೆ. ಪ್ರತಿ ವಾರ ಕೂಡ ಇದನ್ನ ಮನೆಯ ಸ್ಪರ್ಧಿಗಳೆಲ್ಲ ಸೇರಿ ನಿರ್ಧಾರ ಮಾಡ್ತಾರೆ. ಆದ್ರೆ ಈ ವಾರ ಈ ಅಧಿಕಾರವನ್ನ ಬಿಗ್ ಬಾಸ್ ಕೇವಲ ಕ್ಯಾಪ್ಟನ್ಗೆ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಈ ವಾರದ ಕ್ಯಾಪ್ಟನ್ ಆಗಿರೋ ಧನ್ರಾಜ್ ಅವರು ಯಾರಿಗೆ ಉತ್ತಮ ಕೊಡ್ತಾರೆ, ಹಾಗೆ ಯಾರಿಗೆ ಕಳಪೆ ಕೊಟ್ಟಿದ್ದಾರೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಇಡೀ ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿ ಬದಲಾಗಿತ್ತು. ಸ್ಪರ್ಧಿಗಳು ಕೂಡ ಸಾಮ್ರಾಜ್ಯದ ಪ್ರಜೆಗಳಾಗಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಹಾಗೆ ಪ್ರತಿ ವಾರ ಕೂಡ ಉತ್ತಮ ಹಾಗೂ ಕಳಪೆ ಕೊಡುವ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ. ಆದರೆ ಪ್ರತಿ ವಾರ ಇದನ್ನ ಮನೆಯ ಸದಸ್ಯರೆಲ್ಲರೂ ಸೇರಿ ಕೊಡ್ತಾರೆ. ಈ ವಾರ ಮಾತ್ರ ಅಧಿಕಾರವನ್ನ ಬಿಗ್ ಬಾಸ್ ಕ್ಯಾಪ್ಟನ್ಗೆ ಮಾತ್ರ ಕೊಟ್ಟಿದ್ರು. ಹಾಗಾಗಿ ಕ್ಯಾಪ್ಟನ್ ಆಗಿರುವ ಧನ್ರಾಜ್ ಈ ವಾರದ ಕಳಪೆ ಪಟ್ಟವನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾದ ಶೋಭಾ ಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಧನ್ರಾಜ್ ಅವರು ನೀಡಿದ ಕಾರಣಕ್ಕೆ ಶೋಭಾ ಶೆಟ್ಟಿ ಕೆಂಡಾಮಂಡಲರಾಗಿದ್ದಾರೆ. ನಿಜಕ್ಕೂ ನೀವು ಯಾಕೆ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಎಂದು ಧನ್ರಾಜ್ಗೆ ಪ್ರಶ್ನೆ ಮಾಡಿದ್ದಾರೆ. ಲೈಫ್ ಅಲ್ಲಿ ಏನೇನೋ ಫೇಸ್ ಮಾಡಿದ್ದೀನಿ, ಇದ್ರ ಮಧ್ಯೆ 24 ಗಂಟೆ ಜೈಲು ನನ್ಗೇನು ಅಲ್ಲ ಅಂತ ಹೇಳಿ ಎದ್ದು ಹೋಗಿದ್ದಾರೆ. ಇದಾದ ಬಳಿಕ ತಮ್ಮ ತಾಯಿಗೆ ಅಳುತ್ತಲೇ ಸಂದೇಶ ಕೊಟ್ಟಿದ್ದಾರೆ. ಅಮ್ಮ, ಇವತ್ತು ನಾನು ಜೈಲಿಗೆ ಹೋಗ್ತಿದ್ದೇನೆ, ಇದನ್ನ ನೋಡಿ ಅಳಬೇಡಿ ನೀವು ಅಂತ ಹೇಳಿದ್ದಾರೆ. ನಂತರ ಜೈಲಿಗೆ ಹೋಗಿ ಕಣ್ಣೀರು ಕೂಡ ಹಾಕಿದ್ದಾರೆ. ನನಗೆ ಕಳಪೆ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಮಾತಾಡ್ಕೊಂಡಿದ್ದಾರೆ. ಇದಕ್ಕೂ ಮೊದಲು ಊಟ ಮಾಡುವಾಗ ಶೋಭಾ ಶೆಟ್ಟಿ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ, ಈ ವಾರ ನಾನೇನು ಆಟ ಆಡಿಲ್ಲ, ಕಳಪೆ ಬೋರ್ಡ್ ಅನ್ನ ನಾನೇ ತಗೊಂಡು ಹಾಕೊಳ್ಳೋಣ ಅನ್ಸಿದೆ ಅಂತ ಹೇಳ್ತಾರೆ. ಅದೇ ರೀತಿ ಈ ವಾರದ ಕಳಪೆ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಿದೆ. ಕಳೆದ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ರಜತ್ಗೆ ಸ್ಪರ್ಧಿಗಳು ಕಳಪೆ ಪಟ್ಟ ಕೊಟ್ಟಿದ್ರು. ಈ ವಾರ ಸಖತ್ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ. ಹೀಗಾಗಿ ಶೋಭಾ ಶೆಟ್ಟಿ ಜೈಲಿನಲ್ಲೇ ಕಣ್ಣೀರು ಹಾಕಿದ್ದಾರೆ. ಇದರಿಂದ ಬೇಜಾರಾದ ಶೋಭಾ ಶೆಟ್ಟಿ ಇದನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಎಂದು ಅಳುತ್ತಲೇ ಜೈಲಿಗೆ ಹೋಗಿದ್ದಾರೆ. ನೋಡಿದ್ರಲ್ಲ, ಈ ವಾರ ಉತ್ತಮ ಮತ್ತೆ ಕಳಪೆಯನ್ನ ಮನೆಯ ಕ್ಯಾಪ್ಟನ್ ಕೊಡ್ಬೇಕಾಗಿದ್ರಿಂದ ಧನ್ರಾಜ್ ಅವರು ಈ ವಾರದ ಕಳಪೆನ ಶೋಭಾ ಅವರಿಗೆ ಕೊಟ್ಟಿದ್ದಾರೆ. ಕಳೆದ ವಾರ ಕೂಡ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ರಜತ್ ಅವರಿಗೆ, ಹಾಗೆ ಈ ವಾರ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ಶೋಭಾ ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ಶೋಭಾ ಅವರು ಕೂಡ ತುಂಬಾನೇ ಬೇಜಾರಾಗಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.